ನಮಸ್ಕಾರ ನಮಸ್ಕಾರ ವೀಕ್ಷಕರೇ. ಸೊ ರಮೇಶ್ ಅವರೇ, ಈಗ ರಾಶಿಗಳಿಗೆ ಸಂಬಂಧಪಟ್ಟಂತೆ ಯಾವ ರಾಶಿಯವರು ಯಾವ ದೇವರುಗಳನ್ನ ಪೂಜೆ ಮಾಡೋದ್ರಿಂದ ಒಳ್ಳೇದಾಗುತ್ತೆ, ಯಾವ್ದನ್ನ ಮಾಡಬೇಕು, ರಾಶಿಗಳಿಗೆ ಸಂಬಂಧಪಟ್ಟಂತೆ ದೈವಗಳು ಕನೆಕ್ಷನ್ ಹೆಂಗಿರುತ್ತೆ, ಸೊ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ನೋಡಿ ಸರ್, ಇರೋದು 12 ರಾಶಿಲಿ ಪ್ರತಿಯೊಬ್ಬರು ರಾಶಿಯವರು ಅವ್ರವ್ರ ರಾಶಿಗೆ ತಕ್ಕನಾಗೆ ಅನುಗುಣವಾಗಿ ಅವ್ರವ್ರ ದೇವರುಗಳನ್ನ ಫಾಲೋ ಮಾಡಬೇಕು. ಈ ಪ್ರಪಂಚದಲ್ಲಿ ತುಂಬಾ ದೇವರುಗಳನ್ನ ಫಾಲೋ ಮಾಡಕ್ ಹೇಳಿರ್ತಾರೆ ತುಂಬಾ ಜನನು. ಇದರಲ್ಲಿ ನಾನು ಹೇಳ್ತಾ ಇರೋದು ಇದು ಪವರ್ಫುಲ್ ಸರ್. ಅವ್ರ ಲೈಫಲ್ಲಿ ಒಂದ್ಸತಿ ಆಗ್ಲಿ, ವರ್ಷಕ್ಕೊಂದ್ಸತಿ ಆಗ್ಲಿ, ಇಲ್ಲ 6 ತಿಂಗಳಿಗೊಂದ್ಸತಿ ಆಗ್ಲಿ, ಅನುಕೂಲ ಇದ್ರೆ 3 ತಿಂಗಳಿಗೊಂದ್ಸತಿನಾದ್ರೂ ನಾನು ಹೇಳೋ ದೇವತೆಗಳನ್ನ, ನಾನು ಹೇಳೋ ಮೂಲ ಸ್ಥಳ ಅಲ್ಲೋಗಿ ನಾನು ಹೇಳೋ ಥರ ಪರಿಹಾರಗಳು ಮಾಡ್ಕೊ ಬಂದರೆ ಆ ರಾಶಿಯವರು ತುಂಬ ಒಳಿತಾಗುತ್ತೆ. 100% ಒಳ್ಳೇದಾಗುತ್ತೆ ಸರ್. ಈ ಪ್ರಪಂಚದಲ್ಲಿ ತುಂಬ ಒಳ್ಳೇದಾಗುತ್ತೆ. ಮೊದಲಿಗೆ ಮೇಷರಾಶಿಯವರು ಜೀವನದಲ್ಲಿ ಯಾವತ್ತಾದರೂ ಒಂದು ಹಣಕಾಸಿನ ಸಮಸ್ಯೆ, ದಾಂಪತ್ಯ ಜೀವನ, ಮಕ್ಕಳಿಲ್ದಿರೋದು, ನಿರುದ್ಯೋಗ ಸಮಸ್ಯೆಗಳು ಯಾರಾದರೂ ಎದುರಿಸ್ತಾ ಇದ್ರೆ ಅಂಥವ್ರು ಜ್ಯೋತಿಷ್ಯದ ಪ್ರಕಾರ ರಾಮೇಶ್ವರಮಲ್ಲಿರೋ ರಾಮನಾಥ ದೇವ್ರನ್ನ ದರ್ಶನ ಮಾಡಬೇಕು. ದರ್ಶನ ಮಾಡಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊ ಬಂದ್ರೆ ಜೀವನದಲ್ಲಿ ತುಂಬ ಒಳ್ಳೇದಾಗುತ್ತೆ. ಅದಾದ್ಮೇಲೆ ಅಲ್ಲಿ 21 ಬಾವಿಯ ನೀರು ಸಿಗುತ್ತೆ. ಆ ನೀರಿನಲ್ಲಿ ಸ್ನಾನ ಮಾಡ್ಕೊಂಡು ಬರಬೇಕು. ಅದು ಬಿಟ್ಟು ವಾರಣಾಸಿಯಲ್ಲಿರೋ ಕಾಶಿ ವಿಶ್ವನಾಥ, ಈ ಮೇಷರಾಶಿಯವರು ಈ ದೇವರುಗಳನ್ನ ಅತಿ ಹೆಚ್ಚು ಆರಾಧನೆ ಮಾಡೋದು, ಅಲ್ಲೋಗಿ ಮೂಲ ಸ್ಥಳಕ್ಕೆ ಹೋಗಿ ಅರ್ಚನೆ, ಪೂಜೆ, ಅಭಿಷೇಕಗಳು, ದರ್ಶನ ಮಾಡೋದ್ರಿಂದ ಈ ಮೇಷರಾಶಿಯವರಿಗೆ ಎಲ್ಲ ಥರ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ ಸರ್. ಇದು 100% ಒಳ್ಳೇದಾಗುತ್ತೆ. ಎರಡನೇದಾಗಿ ವೃಷಭ ರಾಶಿಯವರು ತಿರುನಲ್ಲೂರು ಯೋಗಿನಾಥೇಶ್ವರ ಅಂತ ಸರ್ ದೇವಸ್ಥಾನ ಬಂದು ಶಿವ ಅಲ್ಲಿರೋದು. ಶಿವ ಬಂದು ಯೋಗಿನಾಥೇಶ್ವರರಾಗಿ ಅಲ್ಲಿ ದರ್ಶನ ಕೊಡ್ತಾರೆ. ಪಾರ್ವತಿ ದೇವಿ ಬಂದು ಸೌಂದರ್ಯ ನಾಯಕಿ ಅಂತ. ಇದು ಬಂದ್ಬಿಟ್ಟು ತಮಿಳ್ನಾಡಲ್ಲಿ ಬರುತ್ತೆ. ಇವ್ರ ದೇವ್ರು ಇಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡಿ ಅಲ್ಲಿ ಅರ್ಚನೆ ಪೂಜೆಗಳನ್ನ ಮಾಡಿದ್ರೆ ಇವರಲ್ಲಿ ಎಲ್ಲ ಥರ ದೋಷಗಳು ನಿವಾರಣೆ ಆಗುತ್ತೆ. ಅಲ್ಲಿ ದೈವಿಕ ಶಕ್ತಿ ಅತಿ ಹೆಚ್ಚು ಹೊಂದಿದೆ ವೃಷಭ ರಾಶಿಯವರಿಗೆ. ಇವ್ರು ಅಲ್ಲಿ ಹೋಗಿ ಬರೋದೇ ಒಂದು, ಅಲ್ಲಿ ಬೇರೆ ಕಾವೇರಿ ನದಿ ಹರಿತಾ ಇರುತ್ತೆ. ಕಾವೇರಿ ನದಿ ಸ್ನಾನ ಮಾಡ್ಕೊಂಬಂದ್ರೆ ಇನ್ನೂ ಒಳ್ಳೆಯದು. ಶಾಪದಿಂದ ಮುಕ್ತಿ ಪಡಿತಾರೆ. ದರ್ಶನ ಮಾಡಿದ್ರೆ ಅದು ಬಂದು ತುಂಬ ಒಳ್ಳೆಯದು. ಮತ್ತು ಆ ದೇವಸ್ಥಾನ ಬಂದು 1000 ವರ್ಷಗಳ ಹಳೆಯದು, ತುಂಬ ಇತಿಹಾಸ ಹೊಂದಿದೆ. ಇದು ತುಂಬ ಹಳೆಯ ದೇವಸ್ಥಾನ. ಇಲ್ಲಿ ಯಾರಾದರೂ ವೃಷಭ ರಾಶಿಯವರು ಹೋಗಿ ಅಲ್ಲಿ ಒಂದು ಒಳ್ಳೆ ಪರಿಹಾರ ತೊಗೊಂಬಂದ್ರೆ ಅವ್ರಿಗೆ 100% ಪರಿಹಾರ ಸ್ಥಳ ಇದು ಪಕ್ಕ ಒಳ್ಳೆಯದು ವೃಷಭ ರಾಶಿಯವರಿಗೆ. ಇನ್ನು 3ನೇದಾಗಿ ಬಂದು ಮಿಥುನ ರಾಶಿಯವರು ಸರ್. ಮಿಥುನ ರಾಶಿಯವರು ಇದನ್ನ ನವಪಾಷಾಣಂ ಎಂದೇ ಕರೀತಾರೆ. ಮಿಥುನ ರಾಶಿಯವರು ಬಂದು ಪಳನಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದು ತುಂಬ ಒಳ್ಳೆಯದು. ಅದರಲ್ಲಿ ಮಂಗಳವಾರ, ವಿಶಾಖ ನಕ್ಷತ್ರ, ಅದಾದಮೇಲೆ ಕೃತಿಕಾ ನಕ್ಷತ್ರ, ಇದು ತುಂಬ ಪವರ್ಫುಲ್ಲು. ಸುಬ್ರಹ್ಮಣ್ಯನಿಗೆ ಈ ನಕ್ಷತ್ರಗಳಲ್ಲಿ ಯಾರೇ ಆಗಲಿ ಅತಿ ಹೆಚ್ಚು ಅಭಿಷೇಕ ಮಾಡಿಸೋದು, ಅರ್ಚನೆ ಪೂಜೆಗಳನ್ನ ಮಾಡೋದು ತುಂಬ ಒಳ್ಳೆಯದು. ಮಿಥುನ ರಾಶಿಯವರು ಬಂದು ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಶರಾಧಿಪತಿ ಚಂದ್ರನಿಗೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡ್ತಾರೆ. ಅಲ್ಲಿ ಈ ಸಮಸ್ಯೆಗಳಿಗೆ ಪರಿಹಾರ. ಮಿಥುನ ರಾಶಿಯವರ ಅಧಿಪತಿ ಬಂದು ಬುಧ. ಅದರಿಂದ ಬುಧರಂದು ತಿರುವಂಗಾಡು ಅಂತ ತಮಿಳ್ನಾಡಲ್ಲಿ ಒಂದು ಊರು ಬರುತ್ತೆ. ಅಲ್ಲೂ ಬಂದು ಬುಧನ ಕ್ಷೇತ್ರ, ಅದು ತಿರುವಂಗಾಡು ಅಂತ. ಅಲ್ಲೂ ಹೋಗ್ಬೋದು. ಅದರಲ್ಲಿ ಮೇಯ್ನಾಗಿ ಬಂದು ಸುಬ್ರಹ್ಮಣ್ಯನ ಅತಿ ಹೆಚ್ಚು ಆರಾಧನೆ ಮಾಡಬೇಕು. ತಮಿಳ್ನಾಡಲ್ಲಿ ಇಲ್ಲಿ ಹೋಗಿ ಬಂದರೆ ಮಿಥುನ ರಾಶಿಯವರಿಗೆ ತುಂಬ ಒಳ್ಳೇದಾಗುತ್ತೆ. ಜ್ಞಾನಕ್ಕೆ ಸಂಬಂಧಪಟ್ಟಂಗೆ, ಆರೋಗ್ಯ, ಹಣಕಾಸಿನ ಅಭಿವೃದ್ಧಿ, ಸುಬ್ರಹ್ಮಣ್ಯ ಇವರಿಗೆ ತುಂಬ ಒಳ್ಳೇದು ಮಾಡ್ತಾನೆ. ಸುಬ್ರಹ್ಮಣ್ಯನೇ ಇವರಿಗೆ ಅಧಿಪತಿ. ನವಪಾಷಾಣಂ ಎಂದೇ ಕರೆಯಲಾಗುತ್ತೆ. ಕಾರ್ತಿಕೇಯ ಅಂತ ತುಂಬ ಪವಿತ್ರವಾದ ಕ್ಷೇತ್ರ ಇದು. ತಮಿಳ್ನಾಡಲ್ಲಿ ಕುಂಭಕೋಣಂ ಹತ್ರ ಬರುತ್ತೆ. ಕಟಕ ರಾಶಿಯವರು ತಮಿಳ್ನಾಡಲ್ಲಿ ರಾಜ್ಯದಲ್ಲಿರುವ ತಿರುಂಡು ದೇವನ ಕುಡಿ ಅಂತ ಊರ ಹೆಸರು. ಕಾರ್ಕಡೇಶ್ವರ ದೇವಸ್ಥಾನ. ಒಮ್ಮೆ ಆದರೂ ದೀರ್ಘಕಾಲದ ರೋಗಗಳು, ಫಾಶಿವಾರಿಯಸ್ ಅಂದರೆ ಸ್ಟ್ರೋಕ್ ಸಮಸ್ಯೆಗಳಿದ್ರು ಇಲ್ಲಿ ಈ ಕಟಕ ರಾಶಿಯವರು ಹೋಗಿ ಬಂದರೆ ಮಾನಸಿಕ ಸಮಸ್ಯೆಗಳು, ಸಂತಾನೋತ್ಪತ್ತಿ ಸಮಸ್ಯೆಗಳು ದೂರವಾಗುತ್ತೆ ಎಂದು ತುಂಬ ಒಳ್ಳೆಯದಾಗುತ್ತೆ. ಶಿವನು ಕಾರ್ಕಡೇಶ್ವರ ಎಂದು ಕರೆಯುತ್ತಾರೆ. ಅಲ್ಲಿ ಶಿವ ಪಾರ್ವತಿ ಅಪೂರ್ವ ನಾಯಕಿ ಅಂತ ಪಾರ್ವತಿ ಹೆಸರು ಆ ದೇವಸ್ಥಾನ. ಇದು ಬಂದು ತುಂಬ ಒಳ್ಳೆಯದು. ಕುಂಭಕೋಣಮಿಂದ ಹತ್ರ ಒಂದು 15-20 ಕಿಲೋಮೀಟ್ರಲ್ಲಿ ಬರುತ್ತೆ. ಕಟಕ ರಾಶಿಯವರು ಬಂದು ಇದೆಲ್ಲ ಹೋಗಿ ಒಂದು ಬಾರಿ ದರ್ಶನ ಮಾಡ್ಕೊಂಬರೋದು ಒಳ್ಳೆಯದು, ತುಂಬ ಒಳ್ಳೆಯದಾಗುತ್ತೆ. ಸಿಂಹ ರಾಶಿಯವರು ಬಂದ್ಬಿಟ್ಟು ಸರ್ ತಮಿಳ್ನಾಡು ರಾಜ್ಯದ ತಿರುವಲ್ಲೂರು ಜಿಲ್ಲೆಯ ತಿರುವಾಂಚಿಯಲ್ಲಿರೋ ವಾಚಿನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪಾರ್ವತಿ ದೇವಿ ಮಂಗಳಾಂಬಿಕೆ ಎಂದು ಆರಾಧಿಸ್ತಾರೆ. ವಾಸ್ತವವಾಗಿ ವಾಚಿನಾಥ ಸ್ವಾಮಿಯ ದೇವಸ್ಥಾನವು ರಾಹು ಹಾಗೂ ಕೇತು ದೋಷ ನಿವಾರಣೆಗಳ ಕ್ಷೇತ್ರವಾಗಿರುತ್ತೆ ಅಲ್ಲಿ. ಅದರಿಂದ ಸಿಂಹರಾಶಿಯವರು ವಿಶೇಷವಾಗಿ ಹೆಚ್ಚು ಮಹತ್ವಪೂರ್ಣವಾಗಿ ಈ ಜ್ಯೋತಿಷದ ಪ್ರಕಾರ ಸಿಂಹರಾಶಿಯವರು ಅಧಿಪತಿ ಸೂರ್ಯ ಆಗಿರ್ತಾನೆ. ಸಮೃದ್ಧಿ ಹೆಚ್ಚಾಗಬೇಕು, ಹಣಕಾಸಿನ ಅಭಿವೃದ್ಧಿ, ಆರೋಗ್ಯ, ಎಲ್ಲ ರೀತಿಯಿಂದ ಜಾತಕ ದೋಷದಲ್ಲಿ ಏನೇ ದೋಷಗಳಿದ್ರು ಪಿತೃದೋಷ ನಿವಾರಣೆ ಕೂಡ ತುಂಬ ಒಳ್ಳೆಯದು ಈ ದೇವಸ್ಥಾನ. ಪಿತೃತರ್ಪಣ ಪೂಜೆ ಮಾಡೋದ್ರಿಂದನೂ ತುಂಬ ಒಳ್ಳೆಯದಾಗುತ್ತೆ. ಪೂರ್ವಜರ ಆಶೀರ್ವಾದ ದೊರೀಬೇಕಂದ್ರೆ ಈ ದೇವಸ್ಥಾನಕ್ಕೆ ಹೋಗಿ ಬರಬೇಕಾಗತ್ತೆ. ಸೂರ್ಯ ಬಂದು ಸೂರ್ಯನಿಗೆ ತಂದೆ ಬಂದು ಶನಿ. ಅದರಿಂದ ಅವರಿಬ್ಬರು ಅಲ್ಲಿ ಶತ್ರುತ್ವ ಹೊಂದಿರ್ತಾರೆ. ತಂದೆ ಮಗ ಇಬ್ಬರು ಶತ್ರುತ್ವ ಹೊಂದಿರ್ತಾರೆ. ಅದರಿಂದ ಹಾಗಾಗಿ ಸಿಂಹರಾಶಿಯವರು ಬಂದು ಯಾವುದೇ ದೋಷ, ಶನಿ ದೋಷ, ಶನಿ ದಶೆ, ಅಷ್ಟಮ ಶನಿ, ತೊಡಕುಗಳೇನಾದರೂ ತುಂಬ ತೊಂದರೆಗಳಿದ್ರೆ
ಈ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಬಂದ್ರೆ ತುಂಬ ಒಳ್ಳೆಯದು. ಕುಂಭಕೋಣಂ ಅಥವಾ ತಿರುವಾರೂರಿನಿಂದ ತಿರುವಾಂಚಿವರೆಗೆ ಹೋಗ್ಬೇಕು. ಕುಂಭಕೋಣಮಿಂದ ಎಲ್ಲ ದೇವಸ್ಥಾನಗಳು ಕುಂಭಕೋಣಂ ಆಜು ಬಾಜುಲೇ ಬರುತ್ತೆ. ಅದಾದಮೇಲೆ ತುಲಾರಾಶಿಯವರು ತುಲಾರಾಶಿಯವರು ಬಂದ್ಬಿಟ್ಟು ತಮಿಳ್ನಾಡಿನ ತಿರುಪಟ್ಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನನ ತುಂಬ ಆರಾಧನೆ ಮಾಡಬೇಕು. ಅದು ತುಂಬ ಲಕ್ಕಿ ಟೆಂಪಲ್ ಅಂತಲೂ ಹೇಳ್ಬೇಕಾಗುತ್ತೆ. ಯಾಕೆ ಅಂತಂದರೆ ತುಂಬ ಒಳ್ಳೇದು ಅಲ್ಲಿ ಹೋಗಿ ಬಂದರೆ. ಅದರಿಂದ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಆಗಿರೋ ಕಾರಣ ಜಾತಕದಲ್ಲಿ ಕುಜದೋಷ ಇದ್ದರೆ, ಮಂಗಳ ದೋಷ ಇದ್ದರೆ, ಈ ಥರ ಏನಾದರೂ ಜೀವನದಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದ್ದರೆ ತುಲಾರಾಶಿಯವರು ತಿರುಪಟ್ಟಿ ದರ್ಶನದಿಂದ ಶಾಂತಿ ದೊರೆಯುತ್ತದೆ. ತಿರುಪಟ್ಟಿಯ ಮುರುಗನ್ ವೆಳ್ಳಿ ವಿವಾಹ ಸ್ಥಳ ಎಂದು ನಂಬಲಾಗುತ್ತದೆ. ತುಲಾರಾಶಿಯವರಿಗೆ ವಿವಾಹದಲ್ಲಿ ಏನಾದರೂ ವಿಳಂಬವಾಗುತ್ತಿದ್ದರೆ, ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳಿದ್ದರೆ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆ ಅರ್ಚನೆ ಸಲ್ಲಿಸೋದು ತುಂಬ ಒಳ್ಳೆಯದು. ತುಂಬ ಸಕ್ಸಸ್ ಕಾಣ್ತಾರೆ. ಆ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಏನಂದರೆ 365 ಮೆಟ್ಲು ಬೆಟ್ಟದ ಮೇಲೆ ಇರೋ ದೇವಸ್ಥಾನ. ಅದನ್ನು 365 ಮೆಟ್ಲು ಹತ್ತಿ ಆ ದೇವಸ್ಥಾನ ಹತ್ತೋದ್ರಿಂದನೇ ಸಾಲಬಾಧೆ ನಿವಾರಣೆ ಆಗುತ್ತೆ ಆ ದೇವಸ್ಥಾನದಲ್ಲಿ. ಮತ್ತು ತುಂಬ ಒಳ್ಳೆಯದಾಗುತ್ತೆ. ಋಣ ವಿಮೋಚನ ಎಂದು ಕರೆಯಲಾಗುತ್ತದೆ. ರಾಹುಕೇತು ದೋಷಗಳಿದ್ರೂ ನಿವಾರಣೆ ಆಗುತ್ತೆ ಅಲ್ಲಿ ಹೋಗಿ ಬಂದರೆ. ತುಂಬ ಒಳ್ಳೆಯದಾಗುತ್ತೆ ಸರ್. ಈ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನ ಬಂದು ತಿರುಪಟ್ಟಣಿ ತಿರುವೆಲ್ಲೂರು ತಮಿಳುನಾಡು ಜಿಲ್ಲೆ ಬರುತ್ತೆ. ಅಲ್ಲಿ ತುಂಬ ಒಳ್ಳೆಯದು. ಜ್ಯೋತಿಷದ ಪ್ರಕಾರ ಇದು ವೃಶ್ಚಿಕ ರಾಶಿಯವರಿಗೆ ತಮಿಳುನಾಡಿನ ಕಂಚಿಯಲ್ಲಿರುವ ಪಂಚಭೂತ ಕ್ಷೇತ್ರಗಳಲ್ಲಿ ಒಂದಾದ ಏಕಾಂಬರೇಶ್ವರ ದೇವಸ್ಥಾನಕ್ಕೆ ಒಮ್ಮೆ ಆದರೂ ಭೇಟಿ ಕೊಡಬೇಕು. ಜ್ಯೋತಿಷದ ಪ್ರಕಾರ ವೃಶ್ಚಿಕ ರಾಶಿಯವರು ಅಲ್ಲಿ ಕೂಡ ಶಿವ ದೇವಸ್ಥಾನಗಳಲ್ಲಿ ಒಂದಾದ ಆಲಯ, ತುಂಬ ಗೋಪುರ 59 ಮೀಟರ್ ಎತ್ತರ, ಇಡೀ ತುಂಬ ಹೈಟಲ್ಲಿರೋ ದೇವಸ್ಥಾನ ಅಂದರೆ ಅದು. ವೃಶ್ಚಿಕ ರಾಶಿಯವರು ಅಧಿಪತಿ ಬಂದು ಮಂಗಳ ಆಗಿರೋದ್ರಿಂದ ಮಂಗಳ ಗ್ರಹವನ್ನು ಅತಿ ಹೆಚ್ಚು ಭೂಮಿ ಪುತ್ರ ಎಂದೇ ಕರೀತಾರೆ. ಅದರಿಂದ ಕುಜದೋಷ ಇರೋರು, ತುಂಬ ಹಣಕಾಸಿನ ಅಭಿವೃದ್ಧಿ, ಜೀವನದಲ್ಲಿ ಏನು ಏಳಿಗೆ ಆಗಿಲ್ಲ ಅಂದರೆ ಈ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಮಾಡೋದು ತುಂಬ ಒಳ್ಳೆಯದು. ತುಂಬ ಸಕ್ಸಸ್ ಕಾಣ್ತಾರೆ. ಏಕಾಂಬರೇಶ್ವರ ಸ್ವಾಮಿನ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಅದರಿಂದ ಆ ದೇವಸ್ಥಾನ ಬಂದು 3500 ವರ್ಷಗಳ ಹಳೆಯದಾದ ಮಾವಿನ ಮರ ಇದೆ ಆ ದೇವಸ್ಥಾನದಲ್ಲಿ. ಆ ಮಾವಿನ ಮರನ 17 ಪ್ರದಕ್ಷಿಣೆ ಮಾಡೋದು. ಈ ಮಾವಿನ ಮರ ಬಂದು 4 ವೇದಗಳನ್ನ ಪ್ರತಿನಿಧಿಸುತ್ತೆ. ಅಂದರೆ 3500 ಹಳೆಯ ವರ್ಷದ ಮಾವಿನ ಮರ ಇವತ್ತರೆಗೂ ಹಾಗೇ ಇದೆ. ಯಾರಾದರೂ ಹೋಗಿ ನಮ್ಮ ವೀಕ್ಷಕರು ಬೇಕಾದ್ರೆ ಅಲ್ಲಿ ಹೋಗಿ ನೋಡ್ಬೋದು. ಆ ದೇವಸ್ಥಾನನ ಅತಿ ಹೆಚ್ಚು ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಜ್ಯೋತಿಷ ಪ್ರಕಾರ ಬಂದು ಧನಸ್ಸು ರಾಶಿಯವರು ತಮಿಳುನಾಡಿನ ಶ್ರೀ ಮಯೂರನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡೋದು ಅತ್ಯಂತ ಶುಭಕರ. ಧನಸ್ಸು ರಾಶಿಯ ಅಧಿಪತಿ ಬಂದು ಗುರು ಆಗಿರೋದ್ರಿಂದ ಗುರು ದೇವಸ್ಥಾನದಲ್ಲಿ ದಕ್ಷಿಣಾಮೂರ್ತಿಗೆ ಬಹಳ ವಿಶೇಷವಾಗಿ ಪೂಜೆ ಮಾಡ್ತಾನೆ. ಮಂಗಳಕರ. ಗುರುಬಲ ಹೊಂದಿಲ್ಲದವ್ರಿಗೆ ವಿವಾಹ ತಡೆಯಾಗೋದು, ಕೈ ಹಾಕಿದ ಕೆಲಸಗಳು ಯಾವುದೇ ನಿಧಾನಗತಿಯಲ್ಲಿ ಕೆಲಸಗಳಾಗ್ತಾ ಇದ್ರೆ, ವಿದ್ಯಾಭ್ಯಾಸಕ್ಕೆ ತೊಂದರೆ ಇದ್ದರೆ, ಸಂತೃಪ್ತಿ ಇಲ್ಲದೆ ಇರೋರು ಈ ದೇವಸ್ಥಾನಕ್ಕೆ ಉತ್ತಮ ಭೇಟಿ ಕೊಟ್ಟರೆ ಆರೋಗ್ಯ ತುಂಬ ಒಳ್ಳೆಯದು. ಅಕ್ಟೋಬರ್ ಮತ್ತು ನವೆಂಬರ್ ಮಾಸಗಳಲ್ಲಿ ಇಲ್ಲಿನ ಕೊಳದಲ್ಲಿ ಸ್ನಾನ ಮಾಡೋದ್ರಿಂದ ಪುಣ್ಯ ಸಂಪಾದನೆ ಮಾಡ್ತಾರೆ. ಈ ತಿಂಗಳಲ್ಲಿ ಹೋಗಿ ಅಲ್ಲಿ ಕೊಳ ಇದೆ, ಸ್ನಾನ ಮಾಡೋದು ತುಂಬ ಒಳ್ಳೆಯದು. ಈ ದೇವಸ್ಥಾನಕ್ಕೆ ಮತ್ತೊಂದು ವಿಶೇಷತೆ ಏನೆಂದರೆ ಇಲ್ಲಿ ಒಟ್ಟು 16 ಲಿಂಗಗಳಿವೆ. ಪೌರ್ಣಮಿಯಂದು ದೇವಸ್ಥಾನವನ್ನು 16 ಬಾರಿ ಪ್ರದಕ್ಷಿಣೆ ಹಾಕೋದ್ರಿಂದ ತಿರುವಣ್ಣಾಮಲೈ ಕೂಡ ಗಿರಿ ಪ್ರದಕ್ಷಿಣೆ ಮಾಡೋದು ತುಂಬ ಒಳ್ಳೆಯದು. ಬಟ್ ಅಲ್ಲಿ ಅಂದರೆ ಈ ದೇವಸ್ಥಾನದಲ್ಲಿ ಒಟ್ಟು 16 ಶಿವಲಿಂಗಗಳಿದೆ. ಅದು ಪೌರ್ಣಮಿ ದಿನನೇ ಹುಣ್ಣಿಮೆ ದಿನ ಮಾಡಬೇಕು. ಈ 16 ಶಿವಲಿಂಗಗಳಿಗೆ 16 ಪ್ರದಕ್ಷಿಣೆ ಹಾಕಿದ್ರೆ, ಇವಾಗ ನಮ್ಮ ತುಂಬ ಜನ ವೀಕ್ಷಕರು ಬಂದ್ಬಿಟ್ಟು ಏನಂದರೆ ತಿರುವಣ್ಣಾಮಲೆಯಲ್ಲಿರೋ ದೇವಸ್ಥಾನಕ್ಕೆ ಗಿರಿಮಲೆ ಪ್ರದಕ್ಷಿಣೆ ಹಾಕ್ತಾರೆ, 16 ಪ್ರದಕ್ಷಿಣೆ. ಆ ದೇವಸ್ಥಾನಕ್ಕೆ ಹೋದಷ್ಟೇ ಪುಣ್ಯ ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಿಕ್ಬಿಡುತ್ತೆ. ಸೂಪರ್. ಈಗ 14 ಕಿಲೋಮೀಟರ್ ಗಿರಿಮಲೆ ಅದು ತುಂಬ ಜನಕ್ಕೆ ಓಡಾಡೋಕ್ಕಾಗಲ್ಲ, ಕಾಲು ಪೈನ್ ಇರುತ್ತೆ, ಏನೋ ಆರೋಗ್ಯ ಸಮಸ್ಯೆ ಇರ್ಬೋದು. ಅಂಥವ್ರು ಈ ದೇವಸ್ಥಾನಕ್ಕೆ ಹೋಗಿ 16 ಶಿವಲಿಂಗಗಳಿಗೆ 16 ಪ್ರದಕ್ಷಿಣೆ ಹಾಕಿದ್ರೆ ಅಷ್ಟೇ ಪುಣ್ಯ ಫಲ ದೊರೆಯುತ್ತೆ. ಧನಸ್ಸು ರಾಶಿ ಆದಮೇಲೆ ಮಕರ ರಾಶಿ ಇವರು ಏನು ಮಾಡಬೇಕು ಅಂತಂದರೆ ಸರ್, ಇವರು ಜೀವನದಲ್ಲಿ ಒಮ್ಮೆ ಆದ್ರೂ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಶಿವನ ಅತಿ ಹೆಚ್ಚು ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಉಜ್ಜಯಿನಿಯಲ್ಲಿರೋ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಇವ್ರಿಗೆ ತುಂಬ ಒಳ್ಳೆಯದು, ತುಂಬ ಪವರ್ಫುಲ್ಲು. ಇವ್ರು ಬೇಕಾದರೆ ತಂಜಾವೂರಲ್ಲಿ ಒಂದು ಶಿವನ ಟೆಂಪಲ್ ಇದೆ, ಅಲ್ಲೂ ಕೂಡ ತಂಜಾವೂರಲ್ಲಿ ತುಂಬ ಪವರ್ಫುಲ್ಲು. ಅತಿ ಹೆಚ್ಚು ಶಿವನ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಅದರಿಂದ ಜೀವನದಲ್ಲಿ ಒಮ್ಮೆ ಆದರೂ ಈ ದೇವಸ್ಥಾನನ ಅರ್ಚನೆ ಅಭಿಷೇಕಗಳು ಮಾಡೋದು ತುಂಬ ಒಳ್ಳೆಯದು. ಅದಾದಮೇಲೆ ನಿಮ್ಮ ಕಟಕ ರಾಶಿ ಆದಮೇಲೆ ಕುಂಭರಾಶಿಯವರು ಕೂಡ ಅಧಿಪತಿ ಬಂದು ಶನೇಶ್ವರನೇ. ಅದರಿಂದ ಕುಂಬೇಶ್ವರ ಅಂತ ಒಂದು ತಮಿಳ್ನಾಡಲ್ಲಿ ಕುಂಭಕೋಣಮಲ್ಲಿ ಒಂದು ಕುಂಬೇಶ್ವರ ಅಂತ ತಮಿಳ್ನಾಡಲ್ಲಿ ಬರುತ್ತೆ. ಆ ತಮಿಳ್ನಾಡಲ್ಲಿ ಬಂದು ಕುಂಬೇಶ್ವರ ಟೆಂಪಲ್ನ ನೀವು ಅತಿ ಹೆಚ್ಚು, ಅದಾದಮೇಲೆ ಭೀಮಾಶಂಕರ ಜ್ಯೋತಿರ್ಲಿಂಗಗಳಲ್ಲಿ ಶಿವನ ಅತಿ ಹೆಚ್ಚು ಆರಾಧನೆ ಮಾಡಬೇಕು. ಯಾರಿಗೆ ಅಷ್ಟಮ ಶನಿ ಕಾಟ, 7.5, ಯಾರ್ಯಾರಿಗೆ ಶನಿ ದೋಷಗಳು, ಶನಿ ದೃಷ್ಟಿ ನೇರವಾಗಿ ಬಿದ್ದಿರುತ್ತೋ ಅಂಥವ್ರು ಅತಿ ಹೆಚ್ಚು ಶಿವನ ಆರಾಧನೆ ಮಾಡಬೇಕು. ಶಿವನಿಗೆ ಎಲ್ಲಿ ಪವರ್ಫುಲ್ ಮೂಲ ಸ್ಥಳಗಳು ಇರುತ್ತೋ ಅಲ್ಲಿ ಹೋಗಿ ಅತಿ ಹೆಚ್ಚು ದೇವ್ರ ದರ್ಶನ ಮಾಡೋದ್ರಿಂದ
ಮಾಡೋದ್ರಿಂದ ಇವ್ರಿಗೆ ಶನಿ ಕಾಟಗಳೆಲ್ಲ ತಪ್ಪುತ್ತೆ. ಕುಂಭರಾಶಿಯವರು ಅತಿ ಹೆಚ್ಚು ಶಿವನ್ನೇ ಆರಾಧನೆ ಮಾಡಬೇಕು. ಭೀಮಾಶಂಕರ ಜ್ಯೋತಿರ್ಲಿಂಗದಲ್ಲಿ ತುಂಬ ಪವರ್ಫುಲ್ ಇವ್ರಿಗೆ. ತಮಿಳ್ನಾಡಲ್ಲಿ ಕೂಡ ಇದು ಕುಂಭಕೋಣಮಲ್ಲೂ ಹೋಗಿ ಬರ್ಬೋದು ಇವರು, ತುಂಬ ಪವರ್ಫುಲ್ಲು. ಅದಾದಮೇಲೆ ಮೀನರಾಶಿಯವರು, ಮೀನರಾಶಿ ಅಧಿಪತಿ ಬಂದು ಗುರು ಇರೋದ್ರಿಂದ ಗುರು ಸ್ಥಳ ಬಂದ್ಬಿಟ್ಟು ಇವ್ರಿಗೆ ತಮಿಳ್ನಾಡಲ್ಲಿ ಬರುತ್ತೆ, ತಿರುಚೆಂದೂರು ಅಂತ. ತಿರುಚೆಂದೂರು ತುಂಬ ಪವರ್ಫುಲ್ಲು. ಹುಣ್ಣಿಮೆ ದಿನ ಹೋಗಿ ತಿರುಚೆಂದೂರು ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಅಭಿಷೇಕ ಮಾಡ್ಕೊಂಬರ್ಬೇಕು. ಅಲ್ಲೇ ಸಮುದ್ರ ಇದೆ, ಸಮುದ್ರದಲ್ಲಿ ಸ್ನಾನ ಮಾಡೋದು ತುಂಬ ಒಳ್ಳೆಯದು. ಅದಾದಮೇಲೆ ಇವ್ರಿಗೆ ಕಾಶಿ ವಿಶ್ವನಾಥನೂ ತುಂಬ ಪವರ್ಫುಲ್ಲು. ಮೀನರಾಶಿಯವ್ರಿಗೆ ಗುರು ಮತ್ತು ಕಾಶಿ ವಿಶ್ವನಾಥ ತುಂಬ ಪವರ್ಫುಲ್ಲು. ಇಂಥ ಜಾಗಗಳಲ್ಲಿ ಹೋಗಿ ಇವರು ಪರಿಹಾರ ತೊಗೊಂಬಂದ್ರೆ ತುಂಬ ಒಳ್ಳೆಯದಾಗುತ್ತೆ ಸರ್. ಸೂಪರ್. ಜೀವಿತಾವಧಿಯಲ್ಲಿ ಯಾವತ್ತಾದರೂ ಈ ರಾಶಿಯಲ್ಲಿ ಹುಟ್ಟಿದರು ಒಂದಲ್ಲ ಒಂದು ಬಾರಿ ಆದರೂ ಈ ದೇವ್ರ ದರ್ಶನಗಳು ಮಾಡಿದ್ರೆ ಅವ್ರ ಜೀವನ ಪಾವನ ಆಗುತ್ತೆ ಸರ್. ಸೂಪರ್, ತುಂಬ ಒಳ್ಳೆ ವಿಚಾರಗಳು. ಸೊ ವೀಕ್ಷಕರು, ಯಾಕಂದರೆ 12 ರಾಶಿಗಳು, ಒಂದೊಂದು ರಾಶಿಗೆ ಒಂದೊಂದು ದೈವಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ಅವರಲ್ಲಿರೋ ಸಮಸ್ಯೆಗಳು ಇವ್ರಿಗೆ ಆ ದೈವಗಳ ಹತ್ರ ಹೋದಾಗ ಆ ಸಮಸ್ಯೆಗಳು ಜಲ್ದಿ ಪರಿಹಾರ ಆಗ್ತವೆ. ಸೊ ಇದು ಅವರ ಅನುಭವದ ಮಾತುಗಳು. ಸಾಕಷ್ಟು ಜನಕ್ಕೆ ಅವರು ಪರಿಹಾರಗಳನ್ನ ಹೇಳಿ ಕೆಲವೊಂದು ದೇವಸ್ಥಾನಗಳಿಗೆ ಕಳ್ಸಿಕೊಟ್ಟಿದ್ದಾರೆ. ಆಲ್ಮೋಸ್ಟ್ ತಮಿಳ್ನಾಡು ಸುತ್ತಮುತ್ತನೇ ಹೆಚ್ಚಾಗಿ ಅವರು ಪರಿಹಾರ ಮಾರ್ಗಗಳಲ್ಲಿ ಕೊಡ್ತಾ ಇರೋದು. ಯಾಕಂದರೆ ಹಳೆ ದೇವಸ್ಥಾನಗಳಲ್ಲಿ ಜಾಸ್ತಿ ಇದ್ದಾವಂತ, ಪವರ್ಫುಲ್ ಇದ್ದಾವೆ. ಸೊ ಹಾಗಾಗಿ ಈ ಒಂದಷ್ಟು ಸಮಸ್ಯೆಗಳಲ್ಲಿ ಯಾರಾದರೂ ರಾಶಿಗಳಿಗೆ ಸಂಬಂಧಪಟ್ಟಂತೆ ದೈವಗಳು ಗೊತ್ತಿಲ್ಲ, ದೈವಗಳು ಹೋಗಬೇಕು ಅನ್ನೋರು, ಸೊ ಆ ರಾಶಿಯವರು ಆ ದೈವಗಳ ಹತ್ರ ಹೋಗಿ ಬಂದರೆ ಆ ಸಮಸ್ಯೆಗಳು ಈಸಿಯಾಗಿ ಪರಿಹಾರ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಮೇಶ್ ಶರ್ಮ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.